ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕದಲ್ಲಿ ಪಂಚಮಹಾಪುರುಷ ಯೋಗ ಅಂದರೆ ಏನು, ಹಾಗೆ ಈ ಜಾತಕದಲ್ಲಿ ಲಗ್ನ ರಾಶಿಯ ಅಧಿಪತಿಯ ಪಾತ್ರವೇನು, ಹಾಗೆ ಈ ಜಾತಕದವರಿಗೆ ಎಲ್ಲ ಯೋಗ್ಯವಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಯಾಕೆ ಫಲ ಸಿಗ್ತಾ ಇಲ್ಲ, ಶೂನ್ಯ ಸ್ಥಿತಿ ಯಾಕಿರುತ್ತೆ ಈ ಜಾತಕದವರಿಗೆ ಅನ್ನೋದನ್ನು ಇವತ್ತು ತಿಳಿತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಹಾಗೆ ಎಲ್ಲ ರಾಶಿಗಳ ಫಲದ ಬಗ್ಗೆ ಕೂಡ ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ಸನ್ಮಂಗಳದಾಯಕವಾದಂಥ ಫಲಗಳನ್ನು ಅನುಗ್ರಹಿಸಲಿ ಅಂತೇಳಿ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ವಿಶೇಷವಾಗಿ ಏನಪ್ಪ ಅಂದರೆ ಧ್ಯಾನ ಮೂಲಂ ಗುರುರ್ ಮೂರ್ತಿ, ಪೂಜಾ ಮೂಲಂ ಗುರುರ್ ಪದಂ, ಮಂತ್ರ ಮೂಲಂ ಗುರುರ್ ವಾಕ್ಯಂ, ಮೋಕ್ಷ ಮೂಲಂ ಗುರುರ್ ಕೃಪಃ ಅಂತೇಳಿ ಗುರುವಿನ ಕೃಪೆ ನಮ್ಮ ಬದುಕಿನಲ್ಲಿ ಮಹೋನ್ನತವಾದ ಮಹತ್ತರವಾದಂಥ ಪಾತ್ರ ವಹಿಸ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಗುರುವಿನ ಸಂಯೋಜನೆ ಬದುಕಿನಲ್ಲಿದ್ದಾಗ ಯಾವೆಲ್ಲ ನಕಾರಾತ್ಮಕ ದೋಷಾದಿಗಳು ನಮ್ಮ ಬಳಿ ಇದ್ದರೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಗುರುವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮನಸ್ಸಿನ ನಿತ್ಯ ನಿರಂತರ ಪಯಣದಲ್ಲಿದ್ದಾಗ ಗುರು ನಮ್ಮನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ ಭಗವಂತನು ಈ ಕಲಿಯುಗದಲ್ಲಿ ನಾಮಮಾತ್ರದಲ್ಲಿ ಸಂತೃಪ್ತನಾಗ್ತಕ್ಕಂಥವನು. ಹಾಗಾಗಿ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯಿಂದ ಭಗವಂತನನ್ನು, ಗುರುವನ್ನು ಅನನ್ಯವಾಗಿ ಸ್ಮರಣೆ ಮಾಡೋದರಿಂದ ನಮ್ಮ ಎಲ್ಲ ಭವ ಶೋಕಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಧ್ಯಾನಕ್ಕೆ ಭಗವಂತನಾದಂತಹ ಗುರುವೇ ಮೂಲಾಧಾರನಾಗಿರ್ತಕ್ಕಂಥವನು. ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಗುರುವಿನ ಪಾತ್ರ ನಮ್ಮ ಬದುಕಿನಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ ಬಹಳ ಮುಖ್ಯವಾಗಿ ಎಲ್ಲ ಸಂಚಿತ ಕರ್ಮಾದಿಗಳಿಂದ ಏನೆಲ್ಲ ಕೆಲಸಗಳು ನಿಮಗೆ ಅಡೆತಡೆಗಳಾಗ್ತಾ ಇರತಕ್ಕಂಥದ್ದಾಗುತ್ತೋ ಆ ಎಲ್ಲ ಒಂದು ಕೆಲಸಗಳ ಸುಗಮವಾಗಿ ನೆರವೇರಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ಗುರುವಿನ ಪಾತ್ರ ಇದ್ದಾಗ ನಿಮಗೆ ಸನ್ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಪ್ರತಿ ಗುರುವಾರ ಯಾವುದಾದ್ರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಗುರುಗಳ ಸನ್ನಿಧಾನಕ್ಕೆ ತೆರಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತುವಿನ ನಿಜಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ ಉಪರಿ ತೃತೀಯ ಇರತಕ್ಕಂಥದ್ದು, ಉತ್ತರಾಷಾಢ ನಕ್ಷತ್ರ, ಉಪರಿ ಶ್ರವಣ ನಕ್ಷತ್ರ ಇರತಕ್ಕಂಥದ್ದು. ಇನ್ನು ಗುರುವಾರ ಯಾವೆಲ್ಲ ನಿಮ್ಮ ಭವಬಂಧನಾದಿಗಳಿಂದ ವಿಮುಕ್ತಿ ಆಗಬೇಕು, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದೆ, ಹೀಗೆ ಯಾವೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಗುರುವಿನ ಪಾತ್ರವನ್ನು ನೀವು ವಹಿಸ್ಕೊಂಡಾಗ, ಗುರುವನ್ನು ಅನನ್ಯವಾಗಿ ಸ್ಮರಣೆ ಮಾಡಿದಾಗ ಆ ಎಲ್ಲ ದುಃಖ ಶೋಕಾದಿಗಳು ಕೂಡ ಪರಿಹಾರ, ಅಡಚಣೆಗಳಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇವತ್ತಿನ ಮಂತ್ರ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಓಂ ತಿರುಚಿಟ್ರಬಲಂ ಅಂತಕ್ಕಂಥ ಗುರುವಿನ ಬಲವನ್ನು, ತಿರುಚಿಟ್ರಬಲಂ ಗುರುವಿನ ಬಲವನ್ನು ಹೊಂದುವ ಸಲುವಾಗಿ ಗುರುವೇ ಶರಣಂ ತಿರುಚಿಟ್ರಬಲಂ ಅಂತಕ್ಕಂಥ ಗುರುವಿನ ಮಂತ್ರವನ್ನು ಉಚ್ಚಾರ ಮಾಡೋದರಿಂದ ನಿಮ್ಮೆಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ತಿರುಚಿಟ್ರಬಲಂ ಗುರುವೇ ಶರಣಂ, ಗುರುವಿನ ಶರಣವನ್ನಾದಾಗ ಖಂಡಿತ ಎಲ್ಲದರಲ್ಲೂ ಕೂಡ ಮುಕ್ತಿ ಸಿಗ್ತಕ್ಕಂಥದ್ದಾಗುತ್ತೆ. ಶುಭವಾರ ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಇವತ್ತಿನ ವಿಶೇಷವಾಗಿ ಚಂದ್ರಾಷ್ಟಮ ಇರತಕ್ಕಂಥದ್ದು ವಿಶೇಷವಾಗಿ ಮಿಥುನ ರಾಶಿಯವರಿಗೆ. ಸ್ವಲ್ಪ ಮಿಥುನ ರಾಶಿಯವರು ಇವತ್ತಿನ ದಿವಸ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು. ಉಳಿದಾಗೆ ಮೇಷಾದಿ ದ್ವಾದಶ ರಾಶಿಗಳ ಫಲವನ್ನು ನೋಡೋಣ. ಗ್ರಹಗಳ ಪ್ರಾರ್ಥನೆ, ಗುರುವಿನ ಪ್ರಾರ್ಥನೆಯೊಂದಿಗೆ ಗ್ರಹಗಳ ಪ್ರಾರ್ಥನೆ ಮಾಡಿಕೊಳ್ಳೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿಶೇಷವಾಗಿ ಗುರುಗಳ ಪ್ರಾರ್ಥನೆ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಅಂತೇಳಿ
ಆ ಒಂದು ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಮೇಷರಾಶಿಯ ಫಲವನ್ನು ನೋಡಿದಾಗ ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಪ್ರಗತಿ ಕಾಣ್ತಕ್ಕಂಥ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ ಇವತ್ತಿನ ದಿವಸ ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ಪ್ರಯಾಣ ಮಾಡ್ತಕ್ಕಂಥದ್ದು, ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ವೃತ್ತಿರಂಗದಲ್ಲೂ ಕೂಡ ಬಡ್ತಿ ಸಿಗ್ತಕ್ಕಂಥದ್ದು, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಗುರುವಿನ ಪ್ರಾರ್ಥನೆ, ಗುರುಗಳ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸ್ನೇಹಿತರ ಭೇಟಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ದಾಂಪತ್ಯದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿವೇಚನೆಯುಕ್ತವಾದಂತಹ ಪ್ರತಿಯೊಂದು ನಿರ್ಧಾರಾದಿಗಳಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮಂಗಳಮಯವಾದಂಥ ಬದುಕನ್ನು ಕಾಣುವ ಸಲುವಾಗಿ ಮೇಧಾ ದಕ್ಷಿಣಾಮೂರ್ತಿ ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಮಾಡಿದಾಗ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಮೇಲೆ ಹೆಗಲ ಮೇಲೆ ಬೀಳ್ತಕ್ಕಂಥದ್ದಾಗಿರುತ್ತೆ. ಹೆಚ್ಚಿನ ರೀತಿಯಲ್ಲಿ ಕುಟುಂಬದೊಂದಿಗೆ ಸಮಯವನ್ನು ವ್ಯಯಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಆಸ್ತಿ ಸಂಬಂಧಿತವಾದ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡಾದಿಗಳು ನಿವೃತ್ತಿ ಆಗಬೇಕು. ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಆ ಕಾಮಧೇನು ಕಲ್ಪವೃಕ್ಷನ ಪ್ರಾರ್ಥನೆ, ಗುರುವಿನ ಅನನ್ಯ ದರ್ಶನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಇವತ್ತಿನ ದಿವಸ ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ಆಗಬಹುದಾಗಿರ್ತಕ್ಕಂಥದ್ದು. ಆದಾಯದಲ್ಲಿ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಶುಭ ಕಾರ್ಯಗಳಿಗೆ ತೆರಳತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ ಕಟಕರಾಶಿಯವರು ಇನ್ನೆಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳ ಕಾಣುವ ಸಲುವಾಗಿ ವಿಶೇಷವಾಗಿ ಮೇಧಾ ದಕ್ಷಿಣಾಮೂರ್ತಿಯ ದರ್ಶನ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪಡೆಯುವಂಥ ಅವಕಾಶ ಇರತಕ್ಕಂಥದ್ದಾಗಿರುತ್ತೆ ಕಟಕರಾಶಿಯವರು. ವಿಜಯೇಂದ್ರ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ವಿಜಯೇಂದ್ರ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. 9. ನನ್ನ ಧ್ವನಿ ಕೇಳಿಸ್ತಿದೆಯಾ? ಕೇಳ್ತಾ ಇದೆ. ನಾನು ಸಂಖ್ಯೆ ಹೇಳ್ಬಹುದಾ? ಅದು ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ಹೇಳಿ, ಏನು ನಿಮ್ಮ ಪ್ರಾರ್ಥನೆ, ಪ್ರಶ್ನೆ ಏನಿದೆ? ನಿಮ್ಮ ಪ್ರಶ್ನೆ 9. ಅಲ್ಲ, ಪ್ರಶ್ನೆ ಏನಿದೆ ಹೇಳಿ. ನಮ್ಮ ಪ್ರಶ್ನೆ, ನಾವು ಜೀವನದಲ್ಲಿ ಯಾವುದೋ ಒಂದು ಉದ್ಧಾರ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಅಮ್ಮನವರ ಅರಿಕೆ ಇದೆ. ಆ ಅರಿಕೆಯನ್ನು ಸಂಪೂರ್ಣ ಮಾಡ್ಕೊಳ್ಳಿ, ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಯಾವುದೋ ಮನೆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಕುಲದೇವರ ನಿಮ್ಮಲ್ಲಿ ಕುಲಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಾಧನೆಯಲ್ಲಿ ಏನೋ ದೇವತಾ ಉಪಾಸನೆಗಳಲ್ಲಿ ಏನೋ ಅಡಚಣೆಗಳಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಕ್ಷೇತ್ರಕ್ಕೆ ತೆರಳಿ ಬನ್ನಿ. ಇಲ್ಲಾಂದರೆ ಅನುಕೂಲ ಇದ್ದರೆ ನಿಮಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಬೇಕು. ವೃತ್ತಿರಂಗದಲ್ಲಿ ಹೊಸ ಅವಕಾಶಗಳಿದ್ದರೂ ಕೂಡ ಅವಕಾಶ ವಂಚಿತರಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಹಿರಿಯರ ಸಹಕಾರ ಪಡೆಯುವಂಥದ್ದು, ಆಶೀರ್ವಾದ ಪಡೆಯತಕ್ಕಂಥದ್ದು, ಉನ್ನತವಾದಂಥ ಪದವಿಯನ್ನು ಪಡೆಯುವ ಸಲುವಾಗಿ ಹಿರಿಯರ ಆಶೀರ್ವಾದ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ದತ್ತಾತ್ರೇಯರ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಮಾತಿನ ಮೇಲೆ ಸ್ವಲ್ಪ ಹಿಡಿತವಿರ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ಥಿರಾಸ್ತಿಗಳಿಂದ ಸ್ವಲ್ಪ ತಗಾದೆಗಳಾಗ್ತಕ್ಕಂಥದ್ದು, ಬಂಧುಗಳೊಟ್ಟಿಗೆ ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮೆಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಕನ್ಯಾ ರಾಶಿಯವರಿಗೆ ಮಂಗಳಕರವಾಗಲು ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ದಾಂಪತ್ಯಗಳಲ್ಲಿ ಸ್ವಲ್ಪ ಕಲಹಗಳಾಗಬಹುದಾಗಿರ್ತಕ್ಕಂಥದ್ದು, ಸ್ವಲ್ಪ ಶತ್ರುಗಳೊಟ್ಟಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇವತ್ತಿನ ದಿವಸ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಇರ್ತಕ್ಕಂಥ ಎಲ್ಲ ದೋಷಾದಿಗಳು ಕೂಡ ಮುಕ್ತಿಯನ್ನು ಕಂಡು ಆನಂದವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ, ಸಾಯಿನಾಥರ ದರ್ಶನ, ಸಾಯಿನಾಥರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ವೃಶ್ಚಿಕ ರಾಶಿ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಶೇಷವಾಗಿ ಯಾವುದಾದ್ರೂ ವಿಚಾರದಲ್ಲಿ ಸ್ಪಷ್ಟ ಒಪ್ಪಂದಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ನಿದ್ರಾಹೀನತೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಮಾನಸಿಕ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ, ಗುರುವಿನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಈ ಶರಣ್ ರಾಜು ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಶರಣ್ ರಾಜು ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಲೋ ಹೆಲೋ, ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಹೆಲೋ ಹೆಲೋ, ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್. ಹೇಳಿ, ಏನು ನಿಮ್ಮ ಪ್ರಶ್ನೆ ಇದೆ? ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಾಯ್ತು. ಮನೆ ದೇವರು ಯಾರು? ಮನೆ ದೇವರು ಜಮಲಾಂಬ. ಎಷ್ಟು ವಯಸ್ಸು ಮಗನಿಗೆ? 27. ಸ್ವಲ್ಪ ಸರ್ಪ ಸಂಬಂಧಿತವಾದ ತೊಂದರೆ ಇದೆ. ಸರ್ಪಕ್ಕೆ ಸಂಬಂಧಪಟ್ಟ ಏನೋ ತೊಂದರೆ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಸ್ವಲ್ಪ ಯಾವುದಾದ್ರೂ ಅಮ್ಮನವರ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಶ್ರೀಕಾಳಹಸ್ತಿ ಅಥವಾ ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಕ್ಷೇತ್ರಗಳಲ್ಲಿ ರಾಹುಕೇತುಗಳ ದೋಷ ನಿವೃತ್ತಿ ಮಾಡುವ ಸಲುವಾಗಿ ರಾಹುಕೇತುಗಳ ಪೂಜೆಯನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿ ಗುರುವಾರ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಗುರುವಿನ ಸಮೀಪ ನಿಮ್ಮ ಮಗನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಹಾಗೆ ಈ ದಿನದ ವಿಷಯದ ಬಗ್ಗೆ ಮಾತಾಡೋದಾದರೆ, ಜಾತಕದಲ್ಲಿ ಪಂಚಮಹಾ ಪುರುಷ ಯೋಗ ಅಂತ ಅಂದರೆ ಏನು? ಬಹಳ ಮುಖ್ಯವಾಗಿ ಜಾತಕದಲ್ಲಿ ನಾವು ಮೂರು ರೀತಿಯಲ್ಲಿ ನಾವು ಜಾತಕವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಪದ್ಧತಿ ಇದೆ. ಒಂದು ಮೇಲಾಗಿ ಏನಪ್ಪ ಅಂದರೆ ನಕ್ಷತ್ರಾಧಾರಿತವಾಗಿ ಜಾತಕವನ್ನು ನೋಡ್ತಕ್ಕಂಥದ್ದು, ಲಗ್ನಾಧಾರಿತವಾಗಿ ಜಾತಕವನ್ನು ನೋಡ್ತಕ್ಕಂಥದ್ದು, ಇನ್ನು ಸೂರ್ಯ ಮತ್ತು ಚಂದ್ರದ ಆಧಾರಿತವಾಗಿ ಜಾತಕವನ್ನು ನೋಡ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ಚಂದ್ರ ಮತ್ತು ಶುಕ್ರರ ಆ ಒಂದು ಆಧಾರದ ಮೇಲೆ ಕೂಡ ಜಾತಕವನ್ನು ನೋಡ್ತಕ್ಕಂಥ ಒಂದು ಪದ್ಧತಿ ಇರತಕ್ಕಂಥದ್ದಿದೆ. ಮೇದಿನಿ ಪದ್ಧತಿ, ಜೈಮಿನಿ ಪದ್ಧತಿ, ಪರಾಶರ ಪದ್ಧತಿ, ಹೀಗೆ ಪದ್ಧತಿಗಳು, ಕೃಷ್ಣಮೂರ್ತಿ ಪದ್ಧತಿ, ಐನಾಂಶ ಪದ್ಧತಿ ಅಂತ ಸಾಕಷ್ಟು ಪದ್ಧತಿಗಳಿದ್ದಾವೆ ಜಾತಕವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಒಬ್ಬೊಬ್ಬರು ಪ್ರಾಂತ್ಯವಾರದಲ್ಲಿ ಈಗ ಸೌರಮಾನ ಚಾಂದ್ರಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಧತಿಗಳು ಆ ಒಂದು ಪ್ರಾಂತ್ಯವಾರಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥದ್ದಿರುತ್ತೆ. ಯಾವುದೇ ಜಾತಕದಲ್ಲಾದರೂ ಕೂಡ, ಅದು ಯಾವುದೇ ಭಾವದಲ್ಲಾದರೂ ಕೂಡ 5 ಗ್ರಹಗಳು ಲಗ್ನಾತ್ ಅಥವಾ ರಾಶಿಯಿಂದ 5 ಗ್ರಹಗಳ ಸಂಯೋಜನೆ ಬಂದಾಗ ಅದನ್ನು ಪಂಚಮಹಾಪುರುಷ ಯೋಗ ಅಂತ ಕರಿತೀವಿ. ಯಾವುದಾದ್ರೂ ಆಗಿರ್ಬೋದು. ಅದರಲ್ಲಿ ಏನಂದರೆ ಪ್ರಬಲವಾಗಿರ್ತಕ್ಕಂಥ ಸೂರ್ಯ, ಚಂದ್ರ ಮತ್ತು ಕುಜ ಮತ್ತು ಬುಧ, ಶುಕ್ರ ಗುರುಗಳ ಸಂಯೋಜನೆ ಇದ್ದಾಗ ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದು. ಅದು ಏನಂದರೆ ಸೂರ್ಯನೊಟ್ಟಿಗೆ ಕೆಲವು ಗ್ರಹಗಳು ಕೆಲವು ಸಮೀಪ ಡಿಗ್ರಿಗಳಲ್ಲಿ ಬಂದಾಗ ಅಸ್ತರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಗುರುವು ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು 5 ಡಿಗ್ರಿಯಿಂದ ಪ್ರಾರಂಭ ಮಾಡ್ತಕ್ಕಂಥವನಾಗ್ತಾನೆ. ಹಾಗೆ ಜಾತಕದಲ್ಲಿ ರಾಶಿಯಿಂದ ಅಥವಾ ಲಗ್ನದಿಂದ ಯಾವುದೇ ಭಾವದಲ್ಲಿ 5 ಗ್ರಹಗಳ ಸಂಯೋಜನೆ ಒಟ್ಟಿಗೆ ಇದ್ದದ್ದನ್ನು ಪಂಚಮಹಾಪುರುಷ ಯೋಗ ಅಂತ ಕರಿತೀವಿ. ಈ ಪಂಚಮಹಾಪುರುಷ ಯೋಗದಲ್ಲಿ ಶುಭಗ್ರಹಗಳಿದ್ದಾವ, ಅಶುಭಗ್ರಹಗಳಿದ್ದಾವ, ಅಸ್ತಗ್ರಹಗಳಿದ್ದಾವ, ವಕ್ರಗ್ರಹಗಳಿದ್ದಾವ, ಅಂದರೆ ವಿಶೇಷವಾಗಿ ಪಾಪಕರ್ತೃಗ್ರಹಗಳಿದ್ದಾವ ಅಂತಕ್ಕಂಥದ್ದನ್ನು ಆಮೇಲೆ ಆಲೋಚನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಏನಪ್ಪ ಅಂದರೆ ಯಾವುದೇ ಸ್ಥಾನದಿಂದ ಆ 5 ಗ್ರಹಗಳು 12 ಭಾವಗಳಲ್ಲಿ ಎಲ್ಲಿದ್ದರೂ, ಲಗ್ನದಲ್ಲಿದ್ದರೂ, ದ್ವಿತೀಯದಲ್ಲಿದ್ದರೂ, ತೃತೀಯದಲ್ಲಿದ್ದರೂ, ಚತುರ್ಥ, ಪಂಚಮ, ಷಷ್ಠ, ಸಪ್ತಮ, ಅಷ್ಟ, ನವಮ, ದಶಮ, ಏಕಾದಶ, ದ್ವಾದಶ ಭಾವಗಳಲ್ಲಿ ಯಾವುದೇ ಭಾವಗಳಲ್ಲಿದ್ದರೂ ಕೂಡ ಅದಕ್ಕೆ ಪಂಚಮಹಾಪುರುಷ ಯೋಗ ಅಂತ ಕರೀತೀವಿ. ಗುರುಗಳೇ, ಹಾಗೆ ಉಳಿದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಧಾರ್ಮಿಕ ಗುರುಗಳ ಭೇಟಿ ಆಗ್ತಕ್ಕಂಥ ಸುಯೋಗ, ವೃತ್ತಿಯಲ್ಲಿ ಸ್ವಲ್ಪ ಬಡ್ತಿಗೆ ಸಂಬಂಧಪಟ್ಟ ಹಾಗೆ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಸ್ವಲ್ಪ ಧನುರಾಶಿಯವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶುಭಪ್ರದವಾಗಿದ್ದರೂ ಕೂಡ ಏನಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ಧನುರಾಶಿಯವರು ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ದಕ್ಷಿಣಾಮೂರ್ತಿಯ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವೃತ್ತಿರಂಗದಲ್ಲಿ ಅಥವಾ ವ್ಯವಹಾರಿಕ ವ್ಯಾಪಾರಾದಿಗಳಲ್ಲಿ ಹೊಸ ಅವಕಾಶಗಳೊಟ್ಟಿಗೆ ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಅದರೊಟ್ಟಿಗೆ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಗುರುವಿನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದೊಂದಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಮಂಗಳಕರವಾಗುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ, ಗುರುವಿನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ ಮಕರ ರಾಶಿಯವರಿಗೆ. ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಹೂಡಿಕೆಗಳಲ್ಲಿ ಯೋಚನೆ ಮಾಡಿ ಹೂಡಿಕೆಗಳನ್ನು ಮಾಡಿಕೊಳ್ಳಿ. ಸ್ವಲ್ಪ ಹೂಡಿಕೆಗಳಲ್ಲಿ ಏಕಾಗ್ರತೆ ವಹಿಸಿ ಅಥವಾ ಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಇವತ್ತಿನ ದಿವಸ ಅನಗತ್ಯವಾದ ಮಾತುಗಳಿಂದ ನಿಮಗೆ ಮಾನಸಿಕ ಕಿರಿಕುಗಳಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬರಬಹುದಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ವಿಶೇಷವಾಗಿ ಕುಂಭರಾಶಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಕರವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಚಾಲನೆಯಲ್ಲಿ ಎಚ್ಚರ ವಹಿಸಿ. ಇವತ್ತಿನ ದಿವಸ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದಂಥವರು ಖಂಡಿತ ಯಾರಾದರೂ ಮಾರ್ಗದರ್ಶನ ಪಡೆದು ಇವತ್ತಿನ ಕಾರ್ಯವನ್ನು ನೀವು ಪ್ರಾರಂಭಿಸಿದಾಗ ಖಂಡಿತ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಎಲ್ಲ ಸಂಚಿತ ಕರ್ಮಾದಿಗಳ ನಿವೃತ್ತಿಯನ್ನು ಹೊಂದಿ ವಿಶೇಷವಾಗಿ ಫಲವನ್ನು ಕಾಣುವ ಸಲುವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ನಿರ್ಧಾರಗಳಿಂದ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೂಡ ಕಾಣುವಂತಹ ಸುಯೋಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ. ಓಂ ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಪುಷ್ಪವತಿ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಪುಷ್ಪವತಿ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಅವರೇ. ಸರಿ, 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಮಕ್ಕಳ ಬಗ್ಗೆ ಕೇಳಬೇಕು ಮೇಡಮ್ ಅವರೇ. ಸರಿ 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 25 ಮೇಡಮ್ ಅವರೇ. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ಅಮ್ಮ ನಮಸ್ಕಾರ. ಇಷ್ಟು ದಿವಸಕ್ಕೆ ಇವತ್ತು ಕಾರ್ಯ ಸಿಕ್ಕಿದೆ, ಭಾರಿ ಖುಷಿ ಆಯ್ತು. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಸ್ವಾಮಿ. ತಾಯಿ ಒಳ್ಳೇದು ಮಾಡಲಿ. ನಿಮ್ಮ ಎಲ್ಲ ಮನಸ್ಸಿನ ಆಶೋತ್ತರಗಳನ್ನು ಆ ಭಗವತಿ ಜಗದಂಬೆ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ಪ್ರಶ್ನೆ, ಇಬ್ರು ಗಂಡು ಮಕ್ಕಳು, ಒಬ್ರು ಹೆಣ್ಣು ಇದ್ವಿ ಸ್ವಾಮಿ. ಇಬ್ರು ಗಂಡು ಮಕ್ಕಳು ಇಬ್ರು ಮಾತು ಕೇಳೋದಿಲ್ಲ, ಏನಿಲ್ಲ ಸ್ವಾಮಿ. ಗಂಡು ಹುಡುಗಂತೂ ಬರ್ತಿ ಆಟ ಸ್ವಾಮಿ. ಅದೇಮ್ಮ, ಸಹವಾಸ ದೋಷದಿಂದ ಸನ್ಯಾಸ ಕೆಟ್ಟ ಅಂತ ಒಂದು ಗಾದೆ ಇದೆ. ಸೊ ಹಾಗಾಗಿ ಸ್ವಲ್ಪ ಸನ್ಯಾಸ ಅಂದರೆ ಆ ಒಂದು ಸಹವಾಸ ದೋಷ ಇವರಿಗೆ ಅತ್ಯಂತ ಪ್ರಬಲವಾಗಿದೆ. ಫ್ರೆಂಡ್ ಸರ್ಕಲ್ ಜಾಸ್ತಿ ಇವರನ್ನು ಹಾಳು ಮಾಡಿರ್ತಕ್ಕಂಥದ್ದಿದೆ. ವಿಶೇಷವಾಗಿ ಏನಪ್ಪ ಅಂದರೆ ಸ್ವಲ್ಪ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರಗಳಂತ ಬರುತ್ತೆ. ಆ ಕ್ಷೇತ್ರಗಳಲ್ಲಿ ಎಲ್ಲಾದರೂ ಈ ಮಕ್ಕಳನ್ನು ಕರ್ಕೊಂಡೋಗಿ ಗುರುಗಳ ಸನ್ನಿಧಾನ ಇರ್ಬೋದು ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಾಗಿರ್ಬೋದು, ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಇವ್ರಿಗೆ ಇರ್ತಕ್ಕಂಥ ದೋಷ ನಿವೃತ್ತಿ ಮಾಡುವ ಸಲುವಾಗಿ ಕ್ಷೇತ್ರದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ವಿಶೇಷವಾಗಿ ಎಲ್ಲಿಂದ ಕರೆ ಮಾಡ್ತಾ ಇರ್ತಕ್ಕಂಥದ್ದು ನೀವು? ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆಯಿಂದ. ಅಮ್ಮ, ಅಲ್ಲೇ ನಿಮಗೆ ಗುರುಗಳ ಸನ್ನಿಧಾನ ಸಮೀಪ ಇದೆ ಅಥವಾ ಯಾವುದೇ ಆಗಿರ್ಬೋದು, ಕ್ಷೇತ್ರಗಳಿಗೆ ಮಕ್ಕಳನ್ನು ಕರ್ಕೊಂಡೋಗಿ ಒಂದು 2 ರಾತ್ರಿ ಅಲ್ಲೇ ಇದ್ದು ಆ ಒಂದು ಕ್ಷೇತ್ರದಲ್ಲಿ ಅನನ್ಯವಾಗಿ ಸಂಕಲ್ಪ ಮಾಡ್ಕೊಂಡು ಬನ್ನಿ. ಕ್ಷೇತ್ರ ದೋಷ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಶನಿವಾರ ಯಾರಿಗಾದರೂ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಪಂಚಮಹಾಪುರುಷ ಯೋಗದ ಬಗ್ಗೆ ತಿಳಿಸ್ತಾ ಇದ್ರಿ. ಇಂತಹ ಜಾತಕದಲ್ಲಿ ಲಗ್ನ ರಾಶಿಯ ಅಧಿಪತಿಯ ಪಾತ್ರವೇನು? ಲಗ್ನ ಅಂತಕ್ಕಂಥದ್ದು ಆತ್ಮ, ಬಹಳ ಮುಖ್ಯವಾಗಿ ದೇಹ ಮತ್ತು ಆತ್ಮ ಅಂತಕ್ಕಂಥದ್ದು ಲಗ್ನ. ನಾನು ಅಂತಕ್ಕಂಥದ್ದು ಏನು ಅಂತ ನಾವು ಕರಿತೀವೋ, ನನ್ನಿಂದ ಪ್ರಾರಂಭವಾಗುವಂಥ ಪ್ರತಿಯೊಂದು ವ್ಯಾಪಾರವೂ ಕೂಡ ನನ್ನಿಂದಲೇ ಆರಂಭ ಆಗ್ತಕ್ಕಂಥದ್ದಾಗುತ್ತೆ. ಈಗ ನಾವು ಹುಟ್ಟಿದಾಗ ನಮ್ಮ ಸಂಬಂಧಗಳ ವ್ಯಾಪಾರ ಪ್ರಾರಂಭ ಆಗುತ್ತೆ. ತಾಯಿ ಸಂಬಂಧ, ತಂದೆ ಸಂಬಂಧ, ಮಕ್ಕಳ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ, ಹೀಗೆ ಸಂಬಂಧಗಳ ವ್ಯಾಪಾರ, ಪ್ರಕೃತಿಯ ನಮ್ಮ ಸಂಬಂಧ ಪ್ರಾರಂಭ ಆಗುತ್ತೆ. ಇದಕ್ಕೆ ಮುಖ್ಯವಾಗಿ ಲಗ್ನಾಧಿಪತಿ ಅಂತಕ್ಕಂಥವನು ಯಾರೇ ಜಾತಕದಲ್ಲಿ ಎಲ್ಲ ಈಗ 9 ಗ್ರಹಗಳಲ್ಲಿ 8 ಗ್ರಹಗಳು ಕೂಡ ಅವರಿಗೆ ಅನುಕೂಲಕರವಾಗಿಲ್ಲ ಅಂತ ಆದರೂ ಕೂಡ ಒಂದೇ ಒಂದು ಲಗ್ನಾಧಿಪತಿ ಬಲವಾಗಿದ್ದರೆ ಎಲ್ಲ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರವನ್ನು ಕಾಣ್ತಕ್ಕಂಥವನು, ಅಭಿವೃದ್ಧಿ ಆಗ್ತಕ್ಕಂಥದ್ದು ಆ ಜಾತಕದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಅಂದರೆ ಲಗ್ನಾಧಿಪತಿಗೆ ಯಾವುದೇ ಕಾರಣಕ್ಕೂ ಈಗ ಚಂದ್ರ ಏನಾದರೂ ಒಂಟಿಯಾಗಿದ್ದು ಅವನು ಆ ಒಂದು ಯೋಗದಲ್ಲಿದ್ದಾಗ ಅದೇನಾಗುತ್ತೆ, ಅವ್ರಿಗೆ ತುಂಬ ಎಲ್ಲ ಅನುಕೂಲ ಆಗುತ್ತೆ. ಚಂದ್ರ ಲಗ್ನದಲ್ಲಿದ್ದರೆ ಒಳ್ಳೆಯ ಬಲವನ್ನು ಕೊಡ್ತಾನೆ. ಆದರೆ ಕ್ಷೀಣಚಂದ್ರನಾಗಿದ್ದರೆ ಅವ್ರಿಗೆ ಸಾಕಷ್ಟು ಮಾತ್ರ ಮಾನಸಿಕ ಒತ್ತಡವನ್ನು ಕೊಡ್ತಕ್ಕಂಥವನಾಗ್ತಾನೆ. ಅವನ ಹಿಂದೆ ಮುಂದೆ ಪಾಪಗ್ರಹಗಳಿದ್ರು ಅಂತ ಇಟ್ಕೊಳ್ಳಿ, ಅದೇನಾದ್ರು ಪಾಪಕರ್ತೃ ಯೋಗ ಬರುತ್ತೆ. ಈಗ ಗುರುವಿದ್ದಾಗ ಹಂಸಯೋಗ, ಶುಕ್ರನಿದ್ದಾಗ ಮಾಲವ್ಯ ಯೋಗ, ಬುಧನಿದ್ದಾಗ ಭದ್ರಯೋಗ, ಶನಿ ಇದ್ದಾಗ ಫಾರ್ ಎಕ್ಸಾಂಪಲ್ ಏನಂದರೆ ಶಶಿಯೋಗ ಅಂತಕ್ಕಂಥದ್ದು ಬರುತ್ತೆ. ಈಗೇನೆಂದರೆ ಕುಜ ಬಂದರೆ ರುಚಿಕ ಯೋಗ. ಈ ಯೋಗಗಳು ಬೇರೆ ಇದ್ದಾವೆ. ನಾವು ಯಾವುದೇ ಗ್ರಹ ನಮ್ಮ ಜಾತಕದಲ್ಲಿ ಅನಾನುಕೂಲವಾಗಿದ್ದರೂ ಕೂಡ ಲಗ್ನಾಧಿಪತಿ ಆದವನು ಚೆನ್ನಾಗಿದ್ದರೆ 60% ಪಾಸ್. ಇನ್ನು
20% ರಾಶ್ಯಾಧಿಪತಿ ಕೂಡ ಚೆನ್ನಾಗಿರ್ಬೇಕು. ಕೆಲವರಿಗೆ ಲಗ್ನ ರಾಶಿ ಒಂದೇ ಇರುತ್ತೆ, ಕೆಲವ್ರಿಗೆ ರಾಶಿ ಬೇರೆ ಇರುತ್ತೆ, ಲಗ್ನ ಬೇರೆ ಇರುತ್ತೆ. ಈ ಲಗ್ನ ರಾಶಿಗಳು ಅಧಿಪತಿಗಳೇನಾದರೂ 3, 6, 8, 12ರ ದುಸ್ಥಾನಾಧಿಪತಿಗಳ ಒಂದು ಸಂಯೋಜನೆಯಲ್ಲಿ ಬಂದಾಗ ಅಥವಾ ಅವರ ದೃಷ್ಟಿ ಇಲ್ಲಿ ಬಿದ್ದಾಗಲೂ ಕೂಡ ಅವ್ರಿಗೆ ನಷ್ಟ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಫಾರ್ ಎಕ್ಸಾಂಪಲ್ 5ನೇ ರಾಶಿಯಲ್ಲಿ ಏನಾದರೂ ಈ ಗ್ರಹಗಳು ಬಂದು ಕೂತ್ಕೊಂಡಿದ್ದಾಗ ಅಲ್ಲಿ ನಪುಂಸಕ ಗ್ರಹಗಳು ಇದ್ದಾವೆ, ಸ್ತ್ರೀ ಗ್ರಹಗಳು ಇದ್ದಾವೆ, ಮತ್ತೆ ವಿಶೇಷವಾಗಿ ಪುರುಷ ಗ್ರಹಗಳು ಇದ್ದಾವೆ. ಇಲ್ಲಿ ಸೂರ್ಯನೊಟ್ಟಿಗೆ ಏನಾದರೂ ಅಸ್ತ್ರ ಆಗಿಬಿಟ್ರೆ ಫಾರ್ ಎಕ್ಸಾಂಪಲ್ ಮಕ್ಕಳ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಬರತಕ್ಕಂಥದ್ದು. ಎರಡನೇದಾಗಿ ಏನಂದರೆ ಆ ಪಂಚಮ ಭಾವದಲ್ಲಿ ಏನಾದರೂ ಗ್ರಹಗಳು ಕೆಟ್ಟಿದ್ದಾಗ ನಾವೀಗೊಂದು ಎಕ್ಸಾಂಪಲ್ ಕೇಳಿದ್ವಿ, ಮಕ್ಕಳು ಮಾತು ಕೇಳದೇ ಇರತಕ್ಕಂಥದ್ದಾಗುತ್ತೆ, ಮಕ್ಕಳೊಟ್ಟಿಗೆ ಮನಸ್ತಾಪಗಳು ಬರತಕ್ಕಂಥದ್ದು, ಮಕ್ಕಳಿಂದ ಚಿಂತೆಗೆ ಈಡಾಗ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಆಗ್ತಕ್ಕಂಥ. ಇದಕ್ಕೆ ಪಂಚಮ ಭಾವವನ್ನು ಬಹಳ ಮುಖ್ಯವಾಗಿ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಭಾಗ್ಯಭಾವವನ್ನು ಮುಖ್ಯವಾಗಿ ನಮಗೆ ನವಮ ಭಾವವನ್ನು ಭಾಗ್ಯಭಾವ ಅಂತ ಕರೆದ್ರೆ, ಯಾರ ಜಾತಕದಲ್ಲಿ ಲಗ್ನಾತ್ ಪಂಚಮ ಮತ್ತು ನವಮ ಭಾವದಲ್ಲಿ ಪಾಪಗ್ರಹಗಳಿಲ್ಲ ಅಂತಾದಾಗ ಅವರ ಬದುಕಿನಲ್ಲೇ ಒಂದಷ್ಟು ಮಂಗಳಕರವಾದಂಥದ್ದು ಅಥವಾ ಅವರ ಪರಿಶ್ರಮದಿಂದ ಮೇಲೆ ಬರ್ತಕ್ಕಂಥ ಒಂದು ಎಕ್ಸಾಂಪಲ್ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಪಂಚಮಹಾಪುರುಷ ಯೋಗ ಅಂತಕ್ಕಂಥದ್ದು ಪುರುಷ ಗ್ರಹಗಳು ಪ್ರಧಾನವಾಗಿ ಕುಜನು, ರವಿ ಮತ್ತು ಗುರುವಿನ ಸಂಬಂಧ ಇದ್ದಾಗ ಆ ಗ್ರಹಗಳು ಉತ್ತಮೋತ್ತಮವಾದಂಥ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನು 6ನೇ ಮನೆಗೆ ಬಂದು ಕೂತ್ಕೊಂಡಿದ್ರು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು 5ನೇ ಮನೆಯಿಂದ ನೆಕ್ಸ್ಟ್ 2ನೇ ಭಾವನ 6ನೇ ಮನೆ ಅಂತ ಕರಿತೀವಿ, ಲಗ್ನಾತ್ 6ನೇ ಭಾವ ಅಂತ. ಈ 6ನೇ ಭಾವ ರೋಗ ರುಜಿನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶತ್ರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಕೂಡ ಆಗುತ್ತೆ. ಅಲ್ಲೇನಾದರೂ ಗ್ರಹಗಳು ಅಸ್ತವಾಗಿದ್ದಾಗಲೋ ಅಥವಾ ವಕ್ರವಾಗಿದ್ದಾಗಲೋ ಏನಾಗುತ್ತೆ, ರೋಗಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಕ್ಕಂಥ. ಈಗ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಯಾಕೆ ಮಕ್ಕಳಿಗೆ ಅನಾರೋಗ್ಯ ಪೀಡಿತರಾದಾಗ ತಂದೆ ತಾಯಿಗಳಿಗೆ ಅದು ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು ತೊಂದರೆ. ಹಾಗೆ ಜಾತಕ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥ ರೀತಿಯಲ್ಲಿ ವ್ಯತ್ಯಾಸಗಳಿರ್ಬೋದೇ ಹೊರತು ಖಂಡಿತವಾಗಲೂ ಜ್ಯೋತಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜ್ಯೋತಿಷ್ಯ ಯಾರನ್ನೂ ಕೂಡ ದಿಕ್ತಪ್ಪಿಸುವಂಥ ಕೆಲಸ ಇಲ್ಲ. ಅದರಲ್ಲಿ ಏನಾದರೂ ನಮ್ಮ ಅವಗಾಹನೆಯಲ್ಲಿ ನಮ್ಮ ಅಲ್ಪಜ್ಞಾನದಲ್ಲಿ ನಾವೇನಾದರೂ ಅದನ್ನು ತಪ್ಪಾಗಿ ಹೇಳ್ಬೋದೇ ಹೊರತು ಉಳಿದಂತೆ ಖಂಡಿತ ಅದರಲ್ಲಿ ಮೋಸ ಆಗಲಿ ಅದನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥದ್ದಾಗಲಿ ಖಂಡಿತ ಇಲ್ಲ. ಏನಿದೆಯೋ ಜಾತಕ ಅಂತಕ್ಕಂಥದ್ದು ಒಂದು ಮಿರರ್. ಒಂದು ಬದುಕಿನಲ್ಲಿ ಒಬ್ಬ ವ್ಯಕ್ತಿಯ ಜಾತಕವನ್ನು ನೋಡಿದಾಗ ನಾವು ಸಂಪೂರ್ಣವಾಗಿ, ಯಾಕೆಂದರೆ ಅಲ್ಲಿ ಗ್ರಹಗಳ ಕಾಂಬಿನೇಷನ್ ಮೇಲೆ ನಮಗೆ ಇಂತಿಂಥ ಫಲಗಳು ಅವ್ರಿಗೆ ಲಭಿಸುತ್ತೆ ಅಂತಕ್ಕಂಥದ್ದು. ಈಗ ಅಖಂಡ ರಾಜಯೋಗ ಹಂಸಯೋಗ ಬಂತು ಅಂತ ಇಟ್ಕೊಳ್ಳಿ. ಹಂಸ ಅಂದರೆ ಏನು, ಸರ್ವಶ್ರೇಷ್ಠವಾದದ್ದು ಅಂತ. ಅವನು ಒಳ್ಳೆ ಜ್ಞಾನಕಾರಕನಾಗಿರ್ತಾನೆ, ಮೆಚುರಿಟಿ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಭದ್ರಯೋಗ ಬುಧನ ಚೆನ್ನಾಗಿದ್ದಾಗ ಸಂವಹನ ಕ್ರಿಯೆ ಚೆನ್ನಾಗಿರ್ತಕ್ಕಂಥದ್ದು. ರುಚಿಕ ಯೋಗಿ ಬಂದಾಗ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರ್ತಕ್ಕಂಥದ್ದು. ಶಶಿಯೋಗ ಬಂದಾಗ ಜಡ್ಜ್ಮೆಂಟ್ ಚೆನ್ನಾಗಿರ್ತಕ್ಕಂಥದ್ದು. ಹೀಗೆ ಗ್ರಹಗಳ ಸ್ಥಿತಿಗೆ ಅನುಸಾರವಾಗಿ ದ್ವಾದಶ ಭಾವಗಳಲ್ಲಿ ಯಾವ ಸ್ಥಿತಿಯಲ್ಲಿ D9 ಅಥವಾ D10 ಕರ್ಮಭಾವಕ್ಕಿರ್ಬೋದು ಅಥವಾ ವೈವಾಹಿಕ ಜೀವನಕ್ಕೂ ಕೂಡ ನಾವು ನವಾಂಶವನ್ನು ಪರಿಗಣನೆಗೆ ತಗೊಳ್ತೀವಿ. ನವಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಅವನು ಬಿಸ್ನೆಸ್ ಮಾಡ್ತಾರಾ, ವೃತ್ತಿ ಮಾಡ್ತಾರಾ, ಅಂದರೆ ಏನು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿಂದ ಕೂಡ ನಾವು ಪರಿಶೀಲನೆ ಮಾಡಿ ತಿಳಿಸ್ತಕ್ಕಂಥ ಒಂದು ಪದ್ಧತಿ ಇದೆ. ಇದರಲ್ಲಿ ಸಾಕಷ್ಟು ಪದ್ಧತಿಗಳಿದ್ದರೂ ಕೂಡ ಗ್ರಹಗಳಿಗೆ ಬಲ ಇರತಕ್ಕಂಥದ್ದು 5 ಡಿಗ್ರಿಯಿಂದ 25 ಡಿಗ್ರಿ ಒಳಗಡೆ ಇದ್ದಾಗ ಯಾವುದೇ ಗ್ರಹಕ್ಕೂ ಕೂಡ ಒಳ್ಳೆ ಬಲವಾಗಿರ್ತಕ್ಕಂಥದ್ದಾಗುತ್ತೆ. 25 ಡಿಗ್ರಿ ನಂತರದಲ್ಲಿ 5 ಡಿಗ್ರಿಗಿಂತ ಮುಂಚಿತವಾಗಿ ಕೂಡ ಅಂಥ ಫಲ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಜಾತಕ ಅಂತಕ್ಕಂಥದ್ದು ಈಗ ನಾವು ಇಲ್ಲಿ ಮಾತನಾಡ್ತಾ ಇದ್ರು ಕೂಡ ಎಷ್ಟೋ ಜನ ಅದಕ್ಕೆ ವ್ಯತಿರೇಕವಾದಂಥ ಕಾಮೆಂಟ್ಸ್ ಕೂಡ ಮಾಡ್ತಾ ಇರತಕ್ಕಂಥವ್ರು ಆಗ್ತಾರೆ. ಅದು ನಾವು ಅದ್ರ ಬಗ್ಗೆ ನಮ್ಮ ಉದ್ದೇಶ ಏನು, ಸದುದ್ದೇಶ ಇದ್ದಾಗ ಯಾರೇನು ಮಾತನಾಡ್ತಾರೆ ಅಂತಕ್ಕಂಥದ್ದಲ್ಲ. ನಮ್ಮ ಭಾವನೆ ಇರ್ತಕ್ಕಂಥದ್ದು 4 ವಿಚಾರಗಳನ್ನು, ಅದು ಏನು ಶಾಸ್ತ್ರ ಗ್ರಂಥಗಳಲ್ಲಿ ಏನಿದ್ದಾವೋ ಅದನ್ನು ನಾವು ಜನಕ್ಕೆ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶವೇ ಹೊರತು ನಾವು ಇದನ್ನೇನೋ ಜನಗಳಿಗೆ ತಪ್ಪುದಾರಿ ಹೇಳಿರ್ತಕ್ಕಂಥದ್ದು ಅಥವಾ ಇದೇನೋ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ನೀವು ಮಾಡಿ ಅಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೈವಿಕವಾಗಿರ್ತಕ್ಕಂಥ ಶಕ್ತಿ ಆ ಮನೆಗೆ ಅನುಗ್ರಹವಾಗಲಿ, ಅಮ್ಮನವರ ಅನುಗ್ರಹದಿಂದ ಎಲ್ಲರೂ ಕೂಡ ಸನ್ಮಂಗಳದಾಯಕವಾಗಿ ಇರಲಿ ಅಂತಕ್ಕಂಥ ಒಂದು ಭಾವನೆಯೇ ಹೊರತು ಬೇರೆ ಏನೋ ವಿಚಾರಗಳಿರಲ್ಲ. ಹಾಗಾಗಿ ನಾವು ಮಾತನಾಡ್ತಕ್ಕಂಥದ್ದು ಏನಿದ್ರು ಸಬ್ಜೆಕ್ಟ್ ವೈಸ್ ಇರುತ್ತೆ ಹೊರತು ನಮ್ಮ ಕಪೋಕಲ್ಪಿತ ಇಲ್ಲ. ನೀವು ಅದನ್ನು ಮಾಡಿ ಅಂದರೆ ಪ್ರತಿಯೊಂದಕ್ಕೂ ಒಂದು ಶಾಸ್ತ್ರಾಧಾರಿತವಾದಂಥ ಗ್ರಂಥದಲ್ಲಿ ಇರ್ತಕ್ಕಂಥದ್ದೇ ನಾವು ಮಾತನಾಡ್ತಕ್ಕಂಥವ್ರು ಆಗ್ತದೆ. ಈಗ ವರಾಹ ಮಿಹಿರ್ ಇರ್ಬೋದು, ಈಗ ಒಂದು 0 ಭಾಸ್ಕರಾಚಾರ್ಯರೇ ಇಲ್ಲ ಅಂದಿದ್ರೆ 0ಗೆ ಅದಕ್ಕೆ ಇದ್ರೆ ಕೃಷ್ಣಮೂರ್ತಿ ಫಾರ್ ಎಕ್ಸಾಂಪಲ್ ಎಷ್ಟೋ ಮಹನೀಯರು ನಮಗೆ ಅದನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸಬೇಕಾದದ್ದು ನಮ್ಮ ಧರ್ಮದಲ್ಲಿ ನಾವು ಬದುಕ್ತಾ ಇದ್ದಾಗ ನಮ್ಮ ಏನೇ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಹಾಗೆ ಜಾತಕ ಅಂತಕ್ಕಂಥದ್ದು ಯಾರಿಗೂ ಕೂಡ ಒಂದು ಏನಪ್ಪ ಅಂದರೆ ಇಂಡಿಕೇಶನ್, ಅದು ಒಂದು ಇಂಥ ಪಾಪಗ್ರಹಗಳ ದಶಾ ಭುಕ್ತಿ ನಡೀತಾ ಇದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಇದಕ್ಕೆ ನೀವು ಎಚ್ಚರ ವಹಿಸ್ಕೊಳ್ಳಿ, ಬೇಕಾದದ್ದನ್ನು ನೀವು ಮುಂಚಿತವಾಗಿ ಅದನ್ನು ನೀವೇನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದೇನಾಗುತ್ತೆ, ದೈವಚಿತ್ತ
ಕರ್ಮವನ್ನು ಯಾರು ಕೂಡ ಉತ್ಸರ್ಜನೆ ಮಾಡಲಿಕ್ಕಾಗಲ್ಲ. ಈಗ ಗುಳಿಕ ಯಮನ ಮಗನಾದರೆ ಮಾಂದೆ ಶನಿಯ ಮಗ. ನೋಡಿ, ಯಮಧರ್ಮ ಮತ್ತು ಶನಿ ಅಂದರೆ ನಮಗೆ ಬದುಕಿನಲ್ಲಿ ಯಮ ಅಂದರೆ ಮರಣ ಅಂತಕ್ಕಂಥದ್ದು, ಶನಿ ಅಂದರೆ ಕಷ್ಟ ಅಂತಕ್ಕಂಥದ್ದು. ಇವರಿಬ್ಬರ ಮಕ್ಕಳು ಗುಳಿಕ ಕಾಲ ಅಂತ ಪ್ರತಿನಿತ್ಯವೂ ಕೂಡ ಒಂದು ಗುಳಿಕ ಕಾಲ ಬರುತ್ತೆ. ಗುಳಿಕ ಕಾಲದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಚಾರಗಳನ್ನು ನಾವು ಮಾಡಲೇಬಾರ್ದು. ಸೊ ಮಾಡಿದಾಗ ಖಂಡಿತ ಅದಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದಾಗತ್ತೆ. ಈಗ ಯಾರೋ ಬಂದರೆ ನಮ್ಮ ಹತ್ರ ತಾತ್ಕಾಲಿಕ ಪ್ರಶ್ನಾಲಗ್ನವನ್ನು ಇಟ್ಟಾಗ ಮಾಂದಿ ಬಂದ ಅಂದರೆ ಯಾವುದೇ ಕಾರಣಕ್ಕೂ ಅವ್ರು ಬಂದಿರತಕ್ಕಂಥ ಕೆಲಸ ನಡೆಯೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀವಿ. ಇದು ಯಾಕೆಂದರೆ ಅನುಭವದಲ್ಲಿ ಬಂದಿರತಕ್ಕಂಥದ್ದು, ಸುದೀರ್ಘವಾಗಿ 25-30 ವರ್ಷಗಳ ಅನುಭವ. ಆ ಒಂದು ತಾಯಿಯ ಕೃಪೆಯಿಂದ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಸ್ಪಷ್ಟತೆ ಇದ್ದಾಗ ಪ್ರತಿಯೊಂದರಲ್ಲೂ ಕೂಡ ನಾವು ಅನುಕೂಲ ಕಾಣ್ತಕ್ಕಂಥವ್ರು ಆಗಿರ್ತೀವಿ. ನಮಗೆ ಮೆಚ್ಚಿಸ್ಕೊಳ್ಳುವಂಥ ಅವಕಾಶ ಏನಿಲ್ಲದೆ ಇದ್ದರೂ ಕೂಡ ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕಾದದ್ದು ಒಂದು ಕೆಲಸ. ಏನಪ್ಪ ಅಂದರೆ, ಈ ಒಂದು ಜಾತಕದಲ್ಲಿ ಪಂಚಮಹಾಪುರುಷ ಯೋಗ ಇದೆ ಅಂತ ಆದಾಗ ಅವ್ರ ಜಾತಕದಲ್ಲಿ ಎಷ್ಟೇ ಕಷ್ಟದಾಯಕವಾದಂಥ ಒಂದು ಫಲಗಳಿದ್ದರೂ ಕೂಡ ಲಗ್ನಾಧಿಪತಿ ಚೆನ್ನಾಗಿದ್ದಾಗ ಅವನು ಉತ್ತಮವಾದಂಥ ಫಲವನ್ನು ಅವನು ನೋಡ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.